ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ KS. ಹಿಂದಿನ ಕ್ಲಾಸ್ಗಳಲ್ಲಿ MBA ಎಂಟ್ರೆನ್ಸ್ ಎಕ್ಸಾಮಲ್ಲಿ ಬರುವಂತಹ ಡಿಫ್ರೆಂಟ್ ಎಂಟ್ರೆನ್ಸ್ ಎಕ್ಸಾಮಿನ ಸಿಲಬಸ್ಸನ್ನು ನಾವು ನೋಡ್ತಾ ಹೋಗಿದ್ವಿ. ಸೊ ಅದು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಕ್ಯಾಟ್ ಎಕ್ಸಾಮಲ್ಲಿ ಯಾವ ರೀತಿ ಸಿಲಬಸ್ ಇರೋದು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೆ. ಸೊ ಇವತ್ತು ಈ ಕ್ಲಾಸಲ್ಲಿ ಅದೇ ರೀತಿ ಇನ್ನೊಂದು MBA ಎಂಟ್ರೆನ್ಸ್ ಎಕ್ಸಾಮ್ ಆದಂತಹ ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಆಗಿರುತ್ತೆ, CMAT ಅಂತ ಹೇಳ್ತೀವಿ. ಸೊ ಈ CMAT ಎಕ್ಸಾಮ್ ಸಿಲೆಬಸ್ ಯಾವ ರೀತಿ ಇರುತ್ತೆ, ಅಥವಾ ನೀವು CMAT ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಅಂದರೆ ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು, ಸೊ ಇದನ್ನು ಈ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಇವತ್ತು ಈ CMAT ಎಕ್ಸಾಮ್ ಸಿಲೆಬಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ನ್ಯಾಷನಲ್ ಲೆವೆಲಲ್ಲಿ ಯಾವ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ಅಥವಾ ಸ್ಟೇಟ್ ಲೆವೆಲಲ್ಲಿ ಯಾವ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಯಾವ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂತ. ಸೊ ನ್ಯಾಷನಲ್ ಲೆವೆಲಲ್ಲಿ ನಿಮಗೆ ಕ್ಯಾಟು CMAT ಅಂತ ನೋಡ್ತಾ ಹೋಗ್ತೀವಿ. ಸೊ ಇದು ನಿಮಗೆ ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಆಗಿರುತ್ತೆ. ಮ್ಯಾಟ್ ಆಗಿರ್ಬೋದು, XAT, ATMA, GMAT. ಸೊ ಇದು ನಿಮಗೆ ಸ್ಟೇಟ್ ಲೆವೆಲ್ ಆಗಿರುತ್ತೆ. ಅದೇ ರೀತಿ ಇದು ಇನ್ಸ್ಟಿಟ್ಯೂಟ್ ಲೆವೆಲ್ ಆಗಿರುತ್ತೆ. ಇದು ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಇವತ್ತು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕ್ಯಾಟ್ ಎಕ್ಸಾಮಿನ ಸಿಲೆಬಸ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಈ CMAT ಎಕ್ಸಾಮಿನ ಸಿಲೆಬಸ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು CMAT ಎಕ್ಸಾಮಿಗೆ ಯಾವೆಲ್ಲ ಸಿಲೆಬಸ್ಸನ್ನು ಓದಬೇಕು. ಸೊ ಹಾಗಾದರೆ ನಾವು CMAT ಎಕ್ಸಾಮಿನ ಸಿಲೆಬಸ್ಸನ್ನು ನೋಡ್ತಾ ಹೋಗೋದಾದರೆ, ಸೊ ನಿಮಗೆ CMATಲ್ಲೂ ಕೂಡ ನಾನು ಎಷ್ಟು ಸೆಕ್ಷನ್ ಇರುತ್ತೆ ಅಂತ ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಹೇಳಿದ್ದೆ. ಸೊ ಇಲ್ಲೂ ಕೂಡ ಎಕ್ಸಾಮ್ ಪ್ಯಾಟ್ರನ್, CMAT ಎಕ್ಸಾಮ್ ಪ್ಯಾಟ್ರನ್ನಲ್ಲಿ ನಿಮಗೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಅದೇ ರೀತಿ ಲಾಜಿಕಲ್ ರೀಸನಿಂಗ್ ಇರುತ್ತೆ, ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ. ಸೊ 4 ಸೆಕ್ಷನ್ಸ್ ಇರುತ್ತೆ ನಿಮಗೆ. ಆ 4 ಸೆಕ್ಷನ್ಸ್ ಯಾವುದು ಅಂದರೆ, ಒಂದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್, ಇನ್ನೊಂದು ಲಾಜಿಕಲ್ ರೀಸನಿಂಗ್, ಇನ್ನೊಂದು ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್, ಇನ್ನೊಂದು ಜನರಲ್ ಅವೇರ್ನೆಸ್. ನಿಮಗೆ ಕ್ಯಾಟ್ ಎಕ್ಸಾಮಲ್ಲಿ ಓನ್ಲಿ 3 ಸೆಕ್ಷನ್ಸ್ ಇತ್ತು. CMATಲ್ಲಿ ಒಂದು ಸೆಕ್ಷನ್ ಎಕ್ಸ್ಟ್ರಾ, ಸೊ ಜನರಲ್ ಅವೇರ್ನೆಸ್ ಅನ್ನುವಂತಹ ಸೆಕ್ಷನ್ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಗೊತ್ತಿರಬೇಕಾಗತ್ತೆ ಯಾವ ಎಕ್ಸಾಮಲ್ಲಿ 3 ಸೆಕ್ಷನ್ಸ್ ಇರುತ್ತೆ ಅಥವಾ ಯಾವ ಎಕ್ಸಾಮಲ್ಲಿ 4 ಸೆಕ್ಷನ್ಸ್ ಇರುತ್ತೆ ಅನ್ನೋ. ಸೊ CMAT 4 ಸೆಕ್ಷನ್ಸ್ ಇರುತ್ತೆ. ಸೊ ಈ 4 ಸೆಕ್ಷನ್ಸ್ ಏನಿದೆ, ಇದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಅದನ್ನೇ ನಾವು ಸಿಲೆಬಸ್ಸನ್ನು ಇನ್ ಡೀಟೇಲ್ ಆಗಿ ನೋಡ್ತಾ ಹೋದರೆ ನಮಗೆ ಗೊತ್ತಾಗುತ್ತೆ ಯಾವೆಲ್ಲ ಕಾನ್ಸೆಪ್ಟ್ಸನ್ನು ಇನ್ಕ್ಲೂಡ್ ಮಾಡ್ತಾರೆ. ಸೊ ಅದು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂದರೆ ಯಾವ ಕಾನ್ಸೆಪ್ಟ್ಸ್ ಇರುತ್ತೆ, ಅಥವಾ ಲಾಜಿಕಲ್ ರೀಸನಿಂಗು ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ನು, ಅದರ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಇರುತ್ತೆ. ಹಾಗಾಗಿ ಅದನ್ನು ನೋಡ್ತಾ ಹೋಗೋದಾದರೆ, ಸೊ ಫಸ್ಟು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಏನಿದೆ, ಈ ಸಬ್ಜೆಕ್ಟ್ಸನ್ನು ನೋಡ್ತಾ ಹೋಗೋಣ. ಸೊ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ಸ್ ನೋಡೋದಾದರೆ ನಿಮಗೆ ಕಾನ್ಸೆಪ್ಟ್ ವೈಸ್ ನೋಡ್ತಾ ಹೋಗೋದಾದರೆ, ಟ್ಯಾಬ್ಯುಲೇಷನ್ ಬೇಸ್ಡ್ ಕಾನ್ಸೆಪ್ಟ್ ಅಥವಾ ಟ್ಯಾಬ್ಯುಲೇಷನ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ ನಿಮಗೆ. ಪ್ರಾಬಬಿಲಿಟಿ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ. ಅದೇ ರೀತಿ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಬೇಸ್ಡ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಇನ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ, ಸೊ ಅದರ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆಲ್ಜಿಬ್ರಾ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಅದೇ ರೀತಿ ಪಾರ್ಟ್ನರ್ಶಿಪ್ ಅನ್ನುವಂತಹ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಬೇಸ್ಡ್ ಕ್ವಶನ್ಸನ್ನು ಇರುತ್ತೆ. ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್ ಅನ್ನುವಂತಹ ಕಾನ್ಸೆಪ್ಟ್ ಮೇಲೂ ಕೂಡ ಕ್ವಶನ್ಸ್ ಕೇಳಿರ್ತಾರೆ. ಪರ್ಸೆಂಟೇಜ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಕ್ವಾಡ್ರಾಟಿಕ್ ಆ್ಯಂಡ್ ಲೀನಿಯರ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ, ಸೊ ಈ ಕಾನ್ಸೆಪ್ಟ್ ಮೇಲೂ ನಿಮಗೆ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಗ್ರಾಫ್. ಸೊ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಗ್ರಾಫ್. ಸೊ ಅದರಲ್ಲಿ ನಿಮಗೆ ಲೈನ್ ಚಾರ್ಟ್ ಕೇಳ್ಬೋದು, ಅಥವಾ ಬಾರ್ ಗ್ರಾಫ್ ಕೇಳ್ಬೋದು, ಅಥವಾ ನಿಮಗೆ ಪೈ ಚಾರ್ಟ್ ಕೇಳ್ಬೋದು. ಸೊ ಅದನ್ನೇ ಗ್ರಾಫ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಜಿಯೋಮೆಟ್ರಿ. ಅದೇ ರೀತಿ ಟೈಮ್, ಡಿಸ್ಟೆನ್ಸ್, ಸ್ಪೀಡ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಟೈಮ್ ಆ್ಯಂಡ್ ವರ್ಕ್ ಅಥವಾ ವರ್ಕ್ ಆ್ಯಂಡ್ ಟೈಮ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ. ಮೆನ್ಸುರೇಷನ್ ಬೇಸ್ಡ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ನಂಬರ್ ಸಿಸ್ಟಮಲ್ಲಿ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು. ಅದೇ ರೀತಿ ಪೈ ಚಾರ್ಟ್ ಅಥವಾ ಬಾರ್ ಚಾರ್ಟ್ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ಬೋದು. ಹಾಗಾಗಿ ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ರೀಸನಿಂಗ್ ಅಂತ ಏನು ಹೇಳ್ತೀವಿ, ಸೊ ಇಲ್ಲಿ ನಿಮಗೆ ಎಲ್ಲ ಎಕ್ಸಾಮಲ್ಲೂ ಸೇಮ್ ಕಾನ್ಸೆಪ್ಟ್ಸ್ ಇರುತ್ತೆ. ಮೇಜರ್ ಡಿಫ್ರೆನ್ಸಸ್ ಇರಲ್ಲ, ಮೈನರ್ ಡಿಫ್ರೆನ್ಸಸ್ ಇರುತ್ತೆ. ಕೆಲವೊಂದು ಕಾನ್ಸೆಪ್ಟ್ಸನ್ನು ಕ್ಯಾಟಲ್ಲಿ ಕೇಳಿದರೆ ಆ ಕಾನ್ಸೆಪ್ಟು CMATಲ್ಲಿ ಕೇಳದೇ ಇರ್ಬೋದು. ಹಾಗಾಗಿ ಮೇಜರ್ ಡಿಫ್ರೆನ್ಸ್ ಇರಲ್ಲ, ಕ್ವಾಂಟ್ಸ್ ಆಗಲಿ, ರೀಸನಿಂಗ್ ಆಗಲಿ, ಅಥವಾ ಇಂಗ್ಲೀಷ್ ಆಗಲಿ. ಬಟ್ ನಿಮಗೆ ಸೆಕ್ಷನ್ ಏನು ಆ್ಯಡ್ ಆಗ್ತಾ ಹೋಗುತ್ತೆ, ಸೊ ಅಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಕ್ಯಾಟ್ ಎಕ್ಸಾಮಲ್ಲಿ ನಿಮಗೆ ಜನರಲ್ ಅವೇರ್ನೆಸ್ ಅನ್ನುವಂಥ ಕಾನ್ಸೆಪ್ಟ್ಸ್ ಇರಲಿಲ್ಲ, ಬಟ್ CMATಲ್ಲಿ ಆ ಜನರಲ್ ಅವೇರ್ನೆಸ್ ಅನ್ನೋಂಥ ಒಂದು ಸೆಕ್ಷನನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಯಾವ ಸೆಕ್ಷನ್ನು ನಿಮಗೆ CMATಲ್ಲಿ ಅಡಿಷ್ನಲ್ ಆ್ಯಡ್ ಆಗಿದೆ ಅನ್ನೋದು ಗೊತ್ತಿರಬೇಕು. ಸೊ ಅದರಲ್ಲಿ ಯಾವ ಕಾನ್ಸೆಪ್ಟ್ಸ್ ಕೇಳ್ಬೋದು ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಹಾಗಾದರೆ ಫಸ್ಟ್ ಸೆಕ್ಷನ್ ಆಯಿತು. ನೆಕ್ಸ್ಟು ಸೆಕೆಂಡ್ ಸೆಕ್ಷನ್ ನೋಡೋದಾದರೆ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಕಾನ್ಸೆಪ್ಟ್ಸನ್ನ
ಸೇಮ್ ಇರುತ್ತೆ, ಸಬ್ಜೆಕ್ಟ್ ನೇಮ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಕಡೆ ಲಾಜಿಕಲ್ ಆ್ಯಂಡ್ ಅನಾಲಿಟಿಕಲ್ ರೀಸನಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಈ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್. ಸಬ್ಜೆಕ್ಟ್ ನೇಮ್ ಬೇರೆ ಬೇರೆ ರೀತಿ ಕರಿತಾ ಹೋಗ್ತಾರೆ. ಸೊ ಕೆಲವೊಂದು ಕಾನ್ಸೆಪ್ಟ್ಗಳು ನಿಮಗೆ ವೇರಿಯೇಷನ್ಸ್ ಆಗ್ಬೋದು, ಮೇಜರ್ ವೇರಿಯೇಷನ್ಸ್ ಏನು ಇರೋದಿಲ್ಲ. ಸೊ ಇಲ್ಲಿ ಲಾಜಿಕಲ್ ರೀಸನಿಂಗಲ್ಲೂ ಕೂಡ ನಿಮಗೆ ಅನಾಲಿಟಿಕಲ್ ರೀಸನಿಂಗ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಲೀನಿಯರ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಸೀಟಿಂಗ್ ಅರೇಂಜ್ಮೆಂಟ್ಸಲ್ಲಿ ಲೀನಿಯರ್ ಅರೇಂಜ್ಮೆಂಟ್ ಆಗಿರ್ಬೋದು, ಸರ್ಕ್ಯುಲರ್ ಅರೇಂಜ್ಮೆಂಟ್ ಆಗಿರ್ಬೋದು, ಸೊ ಅಥವಾ ನಿಮಗೆ ಸ್ಕ್ವೇರ್ ಬೇಸ್ಡ್ ಅರೇಂಜ್ಮೆಂಟ್ ಆಗಿರ್ಬೋದು. ಸೊ ಯಾವುದಾದ್ರೂ ಕೇಳ್ಬೋದು. ನೆಕ್ಸ್ಟು ಸ್ಟೇಟ್ಮೆಂಟ್ ಮತ್ತು ಆರ್ಗ್ಯುಮೆಂಟ್ಸ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ನಿಮಗೆ. ಸೀಕ್ವೆನ್ಸಿಂಗ್ ಅಂತ ಹೇಳ್ತೀವಿ. ಸೊ ಈ ಸೀಕ್ವೆನ್ಷಿಯಲ್ ಟ್ರೇಸಿಂಗ್ ಅಥವಾ ಸೀಕ್ವೆನ್ಷಿಯಲ್ ಇನ್ಪುಟ್ ಔಟ್ಪುಟ್ ಟ್ರೇಸಿಂಗ್ ಆಗಿರ್ಬೋದು. ಮ್ಯಾಟ್ರಿಕ್ಸ್ ಬೇಸ್ಡ್ ರೀಸನಿಂಗ್ ಕ್ವಶನ್ಸ್ ಕೇಳ್ತಾರೆ, ನಂಬರ್ ಸೀರೀಸ್ ಕೇಳುವಂಥ ಚಾನ್ಸಸ್ ಇರುತ್ತೆ, ಅನಾಲಜಿ ಟೆಸ್ಟ್ ಕ್ವಶನ್ಸ್ ಇರುತ್ತೆ, ಅದೇ ರೀತಿ ಬ್ಲಡ್ ರಿಲೇಷನ್ ಟೆಸ್ಟ್ ಅಥವಾ ಫ್ಯಾಮಿಲಿ ಟ್ರೀ ಅಂತ ಹೇಳ್ತೀವಿ. ಸೊ ಬ್ಲಡ್ ರಿಲೇಷನ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಕೇಳ್ಬೋದು. ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಇನ್ಫರೆನ್ಸಸ್ ಅಂತ ಹೇಳ್ತೀವಿ. ಸೊ ಯಾವುದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ಇನ್ಫರೆನ್ಸ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಯಾವುದು ರೈಟು ಯಾವುದು ರಾಂಗ್ ಅಂತ ಚೆಕ್ ಮಾಡಬೇಕಾಗುತ್ತೆ. ನಾನ್ ವರ್ಬಲ್ ರೀಸನಿಂಗ್ ಕ್ವಶನ್ಸ್ ಕೇಳ್ಬೋದು. ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ಪನ್ನು ನಿಮಗೆ ಕೇಳ್ಬೋದು. ಅದೇ ರೀತಿ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಡೈರೆಕ್ಷನ್ ಟೆಸ್ಟ್ ಕ್ವಶನ್ಸನ್ನು ಕೇಳ್ಬೋದು. ರ್ಯಾಂಕಿಂಗ್ ಆ್ಯಂಡ್ ಆರ್ಡರ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ. ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್ ಕಾನ್ಸೆಪ್ಟ್ಸನ್ನು ಕೂಡ ಕೇಳ್ತಾರೆ. ಅದೇ ರೀತಿ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಕ್ವಶನ್ಸ್ ಕೂಡ ಇರುತ್ತೆ ನಿಮಗೆ. ಸಿಂಬಲ್ ಬೇಸ್ಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ಸಿಂಬಲ್ ಬೇಸ್ ಮೇಲೆ ಕೋಡಿಂಗ್ ಡಿಕೋಡಿಂಗನ್ನು ಅಥವಾ ಇನ್ಯಾವುದೋ ಕೊಡ್ಬೋದು. ನೆಕ್ಸ್ಟು ವೆನ್ ಡಯಾಗ್ರಾಮ್. ಸೊ ವೆನ್ ಡಯಾಗ್ರಾಮನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ರಿಲೇಷನ್ಶಿಪ್ ಬೇಸ್ಡ್ ಕ್ವಶನ್ಸನ್ನು ಕೇಳ್ತಾ ಹೋಗ್ಬೋದು. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ಗಳು ಬರುವಂಥದ್ದು ನಿಮಗೆ CMAT ಅಥವಾ ಏನು CMAT ಅಂತ ಹೇಳ್ತೀವಿ, ಅದರ ಲಾಜಿಕಲ್ ಆ್ಯಂಡ್ ರೀಸನಿಂಗ್ ಪಾರ್ಟಲ್ಲಿ ನಿಮಗೆ ಈ ಕಾನ್ಸೆಪ್ಟ್ಸನ್ನು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಫೆಮಿಲಿಯರ್ ಆಗಿ ಗೊತ್ತಿರಲೇಬೇಕಾಗತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ನಿಮ್ಮ CMAT ಎಕ್ಸಾಮಿನ 3rd ಸೆಕ್ಷನ್ ನೋಡೋದಾದರೆ, ಸೊ ಇಲ್ಲಿ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ಸೊ ಇದನ್ನೇ ಇನ್ನೊಂದು ಕಡೆ ನಾವು ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ಸೊ ಕಾನ್ಸೆಪ್ಟ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ, ಅಥವಾ ಸಬ್ಜೆಕ್ಟ್ ನೇಮ್ ಸ್ವಲ್ಪ ಚೇಂಜ್ ಮಾಡಿದರೂ ಕೂಡ ಮೇಜರ್ ಚೇಂಜಸ್ ಇರೋದಿಲ್ಲ. ಸೊ ಇಲ್ಲಿ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನಲ್ಲೂ ಕೂಡ ನಿಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಇಂಗ್ಲೀಷ್ ಗ್ರಾಮರ್ ಬೇಸ್ಡ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ, ಜಂಬಲ್ಡ್ ಅಥವಾ ಪ್ಯಾರಾ ಜಂಬಲ್ಡ್ ಕ್ವಶನ್ಸ್ ಇರುತ್ತೆ, ಸೆಂಟೆನ್ಸ್ ಕರೆಕ್ಷನ್ ಮಾಡ್ಲಿಕ್ಕೆ ಕೇಳಿರ್ತಾರೆ, ಅಥವಾ ಸಿನಾಮ್ಸ್ ಆ್ಯಂಡ್ ಆ್ಯಂಟನಿಮ್ಸ್ ಕ್ವಶನ್ಸನ್ನು ಕೇಳ್ಬೋದು. ಇಂಗ್ಲೀಷ್ ಯೂಸೇಜ್ ಆಫ್ ಎರರ್ಸ್ ಅಥವಾ ಎರರ್ಸ್ ಡಿಟೆಕ್ಷನ್ ಅಂತ ಹೇಳ್ತೀವಿ, ಆ ಕ್ವಶನ್ಸ್ ಕೇಳ್ಬೋದು. ಪ್ಯಾರಾಗ್ರಾಫ್ ಕಂಪ್ಲೀಷನ್, ಯಾವುದೊಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಿ ಅಂತ ಕೇಳ್ಬೋದು. ಯಾವುದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದನ್ನು ಒನ್ ವರ್ಡ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಅದನ್ನೇ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಇಡಿಯಮ್ಸ್ ಫ್ರೇಸಸ್ ರಿಲೇಟೆಡ್ ಕ್ವಶನ್ಸ್ ಅನ್ನು ಕೂಡ ಕೇಳ್ತಾರೆ. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಕ್ವಶನ್ಸ್ ಅನ್ನು ಕೇಳ್ತಾ ಹೋಗ್ತಾರೆ, ಅಥವಾ ಫ್ರೇಸ್ ಬೇಸ್ಡ್ ಕ್ವಶನ್ಸ್ ಅನ್ನು ಕೂಡ ಕೇಳ್ಬೋದು ನಿಮಗೆ. ಇದು ನಿಮ್ಮ CMATಯ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಥವಾ ಇಂಗ್ಲಿಷ್ ಪಾರ್ಟಿನ ಸಿಲೆಬಸ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೀವು ಇನ್ನೊಂದು ಸೆಕ್ಷನ್ ಇರುತ್ತೆ, ಯಾಕಂದರೆ 4 ಸೆಕ್ಷನ್ ಇರುತ್ತೆ CMATಯಲ್ಲಿ. ಆ 4th ಸೆಕ್ಷನ್ ನೋಡೋದಾದರೆ ಅದು ಜನರಲ್ ಅವೇರ್ನೆಸ್. ಸೊ ಜನರಲ್ ಅವೇರ್ನೆಸ್ಸಲ್ಲಿ ನಿಮಗೆ ಯಾವುದೇ ರೀತಿಯ ಜನರಲ್ ಅವೇರ್ನೆಸ್ ಅಥವಾ ಕರೆಂಟ್ ಅಫೇರ್ಸ್ ಕೇಳ್ಬೋದು, ಅಥವಾ ಸ್ಟ್ರಾಟಜಿಗೆ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ಬೋದು. ಹಾಗಾಗಿ ಗೊತ್ತಿರಬೇಕಾಗತ್ತೆ. ಇಲ್ಲಿ ನಿಮಗೆ ಲಿಟ್ರೇಚರ್ ಬೇಸ್ಡ್ ಜನರಲ್ ಅವೇರ್ನೆಸ್ಸನ್ನು ಕೇಳ್ಬೋದು. ಸೊ ಲಿಟ್ರೇಚರ್ಲಿ ಯಾವ ಲಿಟ್ರೇಚರ್ಲಿ ಯಾರಿಗೆ ಯಾವ ಪ್ರೈಸ್ ಸಿಕ್ಕಿದೆ ಅಥವಾ ಯಾವ ಅವಾರ್ಡ್ ತಗೊಂಡಿದ್ದಾರೆ ಅನ್ನೋದು. ಅದೇ ರೀತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ನಿಮಗೆ, ಸೊ ಆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ಬೋದು, ಅದು ಆರ್ಟಿಕಲ್ ಆಗಿರ್ಬೋದು, ಯಾವುದಾದ್ರೂ ಕೇಳ್ಬೋದು ಕಾನ್ಸ್ಟಿಟ್ಯೂಷನಲ್ಲಿ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಎಕಾನಮಿ. ಸೊ ಎಕಾನಮಿ ರಿಲೇಟೆಡ್ 1 or 2 ಕ್ವಶನ್ಸನ್ನು ಕೇಳ್ತಾರೆ. ಇದು ನ್ಯಾಷನಲ್ ವೈಸ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಎಕಾನಮಿ ಆಗಿರ್ಬೋದು. ಸೊ ಯಾವುದೋ ಒಂದು ಗ್ರೋತ್ ಇಂಡೆಕ್ಸ್ ಕೇಳ್ಬೋದು, ಯಾವುದಾದ್ರೂ ಕೇಳ್ಬೋದು. ನೆಕ್ಸ್ಟು ಪರ್ಸ್ನಾಲಿಟೀಸ್ ಇನ್ ನ್ಯೂಸ್, ಯಾರು ಫೇಮಸ್ ಪರ್ಸ್ನಾಲಿಟೀಸ್ ನ್ಯೂಸಲ್ಲಿದ್ದರೆ ಅವ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಟ್ರೇಡ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸೊ ಟ್ರೇಡಿಂಗ್ ಆಕ್ಟಿವಿಟೀಸ್ ರಿಲೇಟೆಡ್ ಆಗಿರ್ಬೋದು, ಪೊಲಿಟಿಕ್ಸ್ ಆಗಿರ್ಬೋದು, ಅಥವಾ ಎಕನಾಮಿಕ್ಸ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಸ್ಪೋರ್ಟ್ಸ್ ನ್ಯೂಸ್, ಸೊ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸಲ್ಲಿ ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು, ಆ ಸ್ಪೋರ್ಟ್ಸ್ ರಿಲೇಟೆಡ್ ನ್ಯೂಸನ್ನು ನಿಮಗೆ ಕೇಳ್ಬೋದು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಸೊ ನಿಮ್ಮ ಸರೌಂಡಿಂಗ್ ಜಿಯೋಗ್ರಫಿ ರಿಲೇಟೆಡು, ಅಥವಾ ಹಿಸ್ಟ್ರಿ,
ಅದರಲ್ಲಿ ಮಾಡರ್ನ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ಇಂಡಿಯನ್ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ಬೋದು. ನೆಕ್ಸ್ಟ್ ಕಲ್ಚರಲ್ ರಿಲೇಟೆಡ್ ಕ್ವಶನ್ಸನ್ನು ಕೂಡ ಕೇಳ್ಬೋದು. ಸೈನ್ಸ್ ಇನ್ ಎವ್ರಿ ಡೇ ಲೈಫ್, ಅದನ್ನು ನಾವು ಸೈನ್ಸ್ ಆ್ಯಂಡ್ ಟೆಕ್ ಅಂತ ಹೇಳ್ತೀವಿ, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಕ್ವಶನ್ಸನ್ನು ಕೂಡ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಜನರಲ್ ಅವೇರ್ನೆಸ್ ಕಾನ್ಸೆಪ್ಟ್ಸ್ ಕೂಡ ನಿಮಗೆ ಗೊತ್ತಾಗಿರಬೇಕಾಗುತ್ತೆ ಅಥವಾ ಗೊತ್ತಿರಬೇಕಾಗುತ್ತೆ CMAT ಎಕ್ಸಾಮನ್ನು ಅಟೆಂಡ್ ಮಾಡಲಿಕ್ಕೆ. ಸೊ ಇಲ್ಲಿ ನಿಮಗೆ ಸಿಲೆಬಸ್ ಗೊತ್ತಾಯಿತು. ಸೊ CMAT ಎಕ್ಸಾಮನ್ನು ಅಟೆಂಡ್ ಮಾಡ್ಬೇಕಾದ್ರೆ ಯಾವ ರೀತಿ ಸಿಲೆಬಸ್ ಇರುತ್ತೆ. ಹಾಗಾದರೆ ಈ ಸಿಲೆಬಸ್ಸಿಗೆ ನಿಮಗೆ ಅಥವಾ ಈ ಸಿಲೆಬಸ್ಸನ್ನು ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು. ಸೊ ಯಾವ ಬುಕ್ಸನ್ನು ರೆಫರ್ ಮಾಡಿದರೆ ನಿಮಗೆ ಮುಂಬರುವಂತಹ CMAT ಎಕ್ಸಾಮ್ ಈಸಿ ಆಗಿರುತ್ತೆ. ಸೊ ಅದನ್ನೇ ನಾವು ಬುಕ್ ಫಾರ್ ರೆಫರೆನ್ಸ್ ಅಂತ ಹೇಳ್ತೀವಿ. ಸೊ ಅದು ಬುಕ್ಸ್ ಫಾರ್ ರೆಫರೆನ್ಸಲ್ಲಿ ನೋಡ್ತಾ ಹೋಗೋಣ ಯಾವ್ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಬುಕ್ಸನ್ನು ರೆಫರ್ ಮಾಡಬೇಕು. ಸೊ ನೀವು ಮಾರ್ಕೆಟಲ್ಲಿ ಒಂದು ಸಿಂಗಲ್ ಬುಕ್ ಅವೈಲಬಿಲಿಟಿ ಇರುತ್ತೆ CMAT ಅಂತ ಹೇಳ್ಬಿಟ್ಟು, ಯಾವುದೇ ಕಾರಣಕ್ಕೂ ಸಿಂಗಲ್ ಬುಕ್ ಮೇಲೆ ಡಿಪೆಂಡ್ ಆಗಬೇಡಿ. ಒಂದೊಂದು ಸಬ್ಜೆಕ್ಟಿಗೆ ಮೋರ್ ದ್ಯಾನ್ ಒನ್ ಬುಕ್ಕನ್ನು ಓದ್ತಾ ಹೋಗಿ. ಸೊ ನೀವು 100% ಮುಂಬರುವಂತಹ CMATನ್ನು ಕ್ಲಿಯರ್ ಮಾಡ್ಬೋದು. ಯಾವತ್ತೂ ಕೂಡ ಒಂದೇ ಬುಕ್ ಮೇಲೆ ಡಿಪೆಂಡ್ ಆಗಬೇಡಿ. ಸೊ ಹಾಗಾದರೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ಗೆ ನಾವು ಬುಕ್ಸನ್ನು ನೋಡೋದಾದರೆ, ಸೊ ಇಲ್ಲಿ ಡಿಫ್ರೆಂಟ್ ಆಥರ್ಸ್ ಡಿಫ್ರೆಂಟ್ ಬುಕ್ಕನ್ನು ಬರೆದಿರ್ತಾರೆ. ಸೊ ಅದನ್ನು ನೀವು ಅಥವಾ ಅದನ್ನು ಯೂಸ್ ಮಾಡಿ ನೀವು CMATಗೆ ಪ್ರಿಪೇರ್ ಆಗಿದೆ ಅದರಲ್ಲಿ CMATನ್ನು ಕೂಡ ಕ್ಲಿಯರ್ ಮಾಡ್ಬೋದು. ಹೌ ಟು ಪ್ರಿಪೇರ್ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕ್ಯಾಟ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಕ್ಯಾಟಿಗೆ ಏನು ಪ್ರಿಪೇರ್ ಮಾಡ್ತಾರೋ ಸೊ ಅದೇ ಬುಕ್ಕನ್ನು ನೀವು ಇಲ್ಲೂ ಕೂಡ ಯೂಸ್ ಮಾಡ್ಬೋದು CMATಗೆ. ಸೊ ಅದು ಅರುಣ್ ಶರ್ಮಾ ಅಥವಾ ಇಲ್ಲಿ ನಿಮಗೆ ಆಥರ್ ಮತ್ತು ಪಬ್ಲಿಕೇಶನ್ ಎರಡೂ ಕೊಟ್ಟಿದ್ದಾರೆ. MC ಗ್ರಾವ್-ಹಿಲ್ ಎಜುಕೇಷನ್ಸ್ ಅಂತ ಹೇಳ್ತೀವಿ. ಅಥವಾ ಅರುಣ್ ಶರ್ಮಾ ಅನ್ನುವಂತಹ ಆಥರ್ ಏನಿದ್ದಾರೆ, ಸೊ ಅವರು ಹೌ ಟು ಪ್ರಿಪೇರ್ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕ್ಯಾಟ್ ಅಂತ ಬುಕ್ ಬರೆದಿದ್ದಾರೆ. ಸೊ ಅದನ್ನು ನೀವು ಕ್ಯಾಟ್ ಎಕ್ಸಾಮಿಗೂ ಯೂಸ್ ಮಾಡ್ಬೋದು. ಯಾಕಂದರೆ ಕ್ಯಾಟಲ್ಲೂ ಕೂಡ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಅದೇ ರೀತಿ ಆ ಕಾನ್ಸೆಪ್ಟ್ ನಿಮಗೆ CMATಲ್ಲೂ ಕೂಡ ಇರುತ್ತೆ. ಅದೇ ರೀತಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕ್ವಾಂಟಮ್ ಆ್ಯಂಡ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಫಾರ್ ಅಡ್ಮಿಷನ್ ಇಂಟು IIMs ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಸರ್ವೇಶ್ ಕೆ ವರ್ಮಾ ಅಂತ ಹೇಳ್ತೀವಿ. ಅರಿಹಂತ್ ಪಬ್ಲಿಕೇಶನ್ ಅವರ ಸರ್ವೇಶ್ ಕೆ ವರ್ಮಾ ಅವರು ಬರೆದಿರ್ತಕ್ಕಂತಹ ಬುಕ್ಸು, ಇದನ್ನು ಕೂಡ ರೆಫರ್ ಮಾಡ್ಬೋದು ನೀವು. ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೆದಿರ್ತಕ್ಕಂಥದ್ದು ಅಭಿಜಿತ್ ಗುಹಾ, ಅದು ಕೂಡ ಮ್ಯಾಕ್ರೋ ಹಿಲ್ ಎಜುಕೇಷನ್. ಅಥವಾ NCERT ಮ್ಯಾಥಮ್ಯಾಟಿಕ್ಸ್ ಬುಕ್ಸ್ ಫ್ರಮ್ 8, 9, 10. ಸೊ 8th, 9th, 10th ಸ್ಟ್ಯಾಂಡರ್ಡಿನ ಮ್ಯಾಥಮ್ಯಾಟಿಕ್ಸ್ ಬುಕ್ಸ್ NCERT ಅವರು ಏನು ಪಬ್ಲಿಷ್ ಮಾಡ್ತಾರೆ, ಸೊ ಆ ಮ್ಯಾಥಮೆಟಿಕ್ಸ್ ಬುಕ್ಸನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಕ್ವಾಂಟ್ಸಿಗೆ. ಅದೇ ರೀತಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೈ RS ಅಗರ್ವಾಲ್ ಅಂತ ಹೇಳ್ತೀವಿ. ಸೊ RS ಅಗರ್ವಾಲ್ ಅವರು ಬರೆದಿರ್ತಕ್ಕಂತಹ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬುಕ್ಕನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಪಾರ್ಟ್ಗೆ. ಸೊ ಅದೇ ರೀತಿ ನೆಕ್ಸ್ಟ್ ನಿಮಗೆ ಫಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಅಥವಾ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ಗೆ ನೋಡಿದ್ರಿ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಸಬ್ಜೆಕ್ಟ್ ಇದೆ, ಸೊ ಸಬ್ಜೆಕ್ಟ್ ವೈಸ್ ಬುಕ್ಸ್ ನೋಡೋದಾದರೆ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೌ ಟು ಪ್ರಿಪೇರ್ ಫಾರ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್. ಸೊ ಅದನ್ನು ರಿಟರ್ನ್ ಬೈ ಅರುಣ್ ಶರ್ಮಾ ಅಥವಾ ಮ್ಯಾಕ್ರೋ ಹಿಲ್ ಎಜುಕೇಷನ್ಸ್ ಅವರು ಪಬ್ಲಿಷ್ ಮಾಡಿರುವಂಥದ್ದು. ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಕ್ಯಾಟ್, ನಿಶಿತ್ ಕೆ ಸಿನ್ಹಾ ಇವರು ಬರೆದಿರ್ತಕ್ಕಂತಹ ಬುಕ್ಸು, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಲಾಜಿಕಲ್ ರೀಸನಿಂಗ್ ಪಾರ್ಟ್ಗೆ. ಸೊ ಹಾಗಾಗಿ ನೀವು ಯಾವ ಮೋರ್ ದ್ಯಾನ್ ಒನ್ ಬುಕ್ಕನ್ನು ರೆಫರ್ ಮಾಡ್ತಾ ಹೋಗಿ. ಸೊ 100% ನಿಮಗೆ ಮುಂಬರುವಂತಹ ಎಕ್ಸಾಮು ತುಂಬ ಈಸಿನೇ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಂತ ಇದೆ. ಸೊ ಈ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನಲ್ಲಿ ಅಥವಾ ಇಂಗ್ಲೀಷ್ ಪಾರ್ಟ್ ಏನಿದೆ ಇದಕ್ಕೆ ನೀವು ಬುಕ್ಸ್ ರೆಫರ್ ಮಾಡೋದಾದರೆ ಹೌ ಟು ಪ್ರಿಪೇರ್ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ಸೊ ಫಾರ್ ಕ್ಯಾಟ್ ದಟ್ ಈಸ್ ರಿಟರ್ನ್ ಬೈ ಅರುಣ್ ಶರ್ಮಾ. ಸೊ ಅರುಣ್ ಶರ್ಮಾ ಅವರು ಬರೆದಿರ್ತಕ್ಕಂತಹ ಹೌ ಟು ಪ್ರಿಪೇರ್ ಫಾರ್ ವರ್ಬಲ್ ಎಬಿಲಿಟಿ ಅನ್ನೋ ಬುಕ್ಕನ್ನು ರೆಫರ್ ಮಾಡ್ಬೋದು ನೀವು. ಅಥವಾ ದಿ ಪಿಯರ್ಸನ್ ಗೈಡ್ ಟು ವರ್ಬಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಫಾರ್ ದಿ ಕ್ಯಾಟ್, ನಿಶಿತ್ ಕೆ ಸಿನ್ಹಾ ಅವರು ಬರೆದಿರ್ತಕ್ಕಂಥದ್ದು. ಎ ಮಾಡ್ರನ್ ಅಪ್ರೋಚ್ ಟು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್, RS ಅಗರ್ವಾಲ್ ಅವರು ಬರೆದಿರ್ತಕ್ಕಂತಹ ಬುಕ್ಸ್ ಇದು. ಇದನ್ನು ಕೂಡ ನೀವು ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ಗೆ ರೆಫರ್ ಮಾಡ್ಬೋದು. ಎ ಮಾಡ್ರನ್ ಅಪ್ರೋಚ್ ಟು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್. ನೆಕ್ಸ್ಟು Trishna's verbal ability and logical reasoning for CAT and other MBA examination that is published by Time. ಸೊ ಟೈಮ್ ಅವರು ಪಬ್ಲಿಷ್ ಮಾಡುವಂತಹ ತೃಷ್ಣಾ ವರ್ಬಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್ ಅಥವಾ ಅದರ್ MBA ಎಕ್ಸಾಮಿನೇಷನ್ ಆಗಿರ್ಬೋದು. ಸೊ ಈ ಎಲ್ಲ ಬುಕ್ಸನ್ನು ಕೂಡ ನೀವು ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಥವಾ ಇಂಗ್ಲೀಷ್ ಪಾರ್ಟ್ನಲ್ಲಿ ರೆಫರ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ನಿಮಗೆ ಇಂಗ್ಲೀಷಿಗೂ ಬೇಕಾದಷ್ಟು ಬುಕ್ಸ್ ಇರುತ್ತೆ. ಹಾಗಾಗಿ ಮೋರ್ ದ್ಯಾನ್ ಒನ್ ಬುಕ್ಸನ್ನು ನೀವು ರೆಫರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ನೋಡೋದಾದರೆ ಜನರಲ್ ಅವೇರ್ನೆಸ್.
ಯಾಕಂದರೆ ನಿಮಗೆ ಕ್ಯಾಟಲ್ಲಿ ಜನರಲ್ ಅವೇರ್ನೆಸ್ ಇರಲಿಲ್ಲ, ಸಿ ಮ್ಯಾಟಲ್ಲಿ ಜನರಲ್ ಅವೇರ್ನೆಸ್ ಒಂದು ಎಕ್ಸ್ಟ್ರಾ ಪಾರ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನೀವು ಜನರಲ್ ಅವೇರ್ನೆಸ್ಸಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಬುಕ್ಸನ್ನು ಓದಬೇಡಿ. ಯಾಕಂದರೆ ಬುಕ್ಸಲ್ಲಿರುವಂತಹ ಜನರಲ್ ಅವೇರ್ನೆಸ್ಸು ಅಪ್ಡೇಟ್ ಆಗಿರೋದಿಲ್ಲ. ಹಾಗಾಗಿ ನೀವು ನ್ಯೂಸ್ ಪೇಪರ್ಸ್ ಓದಬೇಕಾಗತ್ತೆ ಅಥವಾ ಜರ್ನಲ್ಸ್ ಓದಬೇಕಾಗತ್ತೆ, ಮ್ಯಾಗ್ಝಿನ್ಸ್ ಓದಬೇಕಾಗತ್ತೆ. ಇದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸು ನೀವು ಕವರ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅದು ಹಿಂದೂ ನ್ಯೂಸ್ ಪೇಪರ್ಸ್ ಆಗಿರ್ಬೋದು. ಸೊ ನ್ಯೂಸ್ ಪೇಪರ್ಸ್ ಮತ್ತು ಜರ್ನಲ್ಸನ್ನು ನಾವು ಕರೆಂಟ್ ಅಫೇರ್ಸಿಗೆ ಪ್ರಿಫರ್ ಮಾಡ್ತಾ ಹೋಗ್ತೀವಿ. ದಿ ಹಿಂದೂ ಆಗಿರ್ಬೋದು, ಎಕನಾಮಿಕ್ ಟೈಮ್ಸ್ ಆಗಿರ್ಬೋದು, ವಾಲ್ ಸ್ಟ್ರೀಟ್ ಜರ್ನಲ್ಸ್ ಆಗಿರ್ಬೋದು, ಬಿಸ್ನೆಸ್ ಟುಡೇ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಕ್ಯಾಂಪಸ್ ಕೆರಿಯರ್ ಲಾಂಚರ್ ಆಗಿರ್ಬೋದು, ಇದೆಲ್ಲ ನಿಮಗೆ ಜರ್ನಲ್ಗಳಾಗಿರುತ್ತೆ. ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಓದಿ, ಫೈನಾನ್ಷಿಯಲ್ ಟೈಮ್ಸ್ ಆಗಿರ್ಬೋದು, ಹಿಂದೂ ಬಿಸ್ನೆಸ್ ಲೈನ್ ಆಗಿರ್ಬೋದು, ಬಿಸ್ನೆಸ್ ವರ್ಲ್ಡ್ ಆಗಿರ್ಬೋದು, ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ, ಇದು ನಿಮಗೆ ಜರ್ನಲ್ಸ್ ಅಥವಾ ಮ್ಯಾಗ್ಝಿನ್ಸ್ ಆ್ಯಂಡ್ ಜರ್ನಲ್ಸನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಜನರಲ್ ಅವೇರ್ನೆಸ್ ಪಾರ್ಟಿಗೆ ನೀವು ಮ್ಯಾಗ್ಝಿನ್ಸ್ ಆ್ಯಂಡ್ ಜರ್ನಲ್ಸನ್ನೇ ರೆಫರ್ ಮಾಡಬೇಕಾಗತ್ತೆ. ಯಾವುದೇ ಬುಕ್ಸನ್ನು ರೆಫರ್ ಮಾಡಬೇಡಿ. ಯಾಕಂದರೆ ಬುಕ್ಸಲ್ಲಿ ನಿಮಗೆ ಅಪ್ಡೇಟೆಡ್ ಕರೆಂಟ್ ಅಫೇರ್ಸ್ ಇರೋದಿಲ್ಲ. ಸೊ ಹಾಗಾಗಿ ಇದು ನಿಮ್ಮ ಬುಕ್ಸ್ ಫಾರ್ ಜನರಲ್ ಅವೇರ್ನೆಸ್ ಆಗಿರುತ್ತೆ. ಸೊ ಇದೇ ರೀತಿ ನಿಮಗೆ ಸಿ ಮ್ಯಾಟಿನ ಕಂಪ್ಲೀಟ್ ಸಿಲೆಬಸ್ ಗೊತ್ತಿದೆ. ಅದೇ ರೀತಿ ಸಿ ಮ್ಯಾಟಿಗೆ ರೆಫರೆನ್ಸ್ ಬುಕ್ ಯಾವ್ಯಾವುದು ಅನ್ನೋದು ಗೊತ್ತಿದೆ. ಸೊ ಇದರ ಬೇಸ್ ಮೇಲೆ ನೀವು ಸಿ ಮ್ಯಾಟನ್ನು ಅಪ್ಲೈ ಮಾಡಿ ಸಿ ಮ್ಯಾಟ್ ಎಕ್ಸಾಮನ್ನು ಕೂಡ ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಅದೇ ರೀತಿ ನಮ್ಮಲ್ಲೇ ಇರುವಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪ್ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಿಮಗೆ ಡೈಲಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಈ ಎಲ್ಲ ಮೆಟೀರಿಯಲ್ಸ್ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಏನು ಎಕ್ಸಾಮ್ ಇದೆ MBA ಎಂಟ್ರೆನ್ಸ್ ಎಕ್ಸಾಮ್ನ ನೀವು ಡೇ ಬೈ ಡೇ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗ್ಬೋದು. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಇರುತ್ತೆ, ಯೂಟ್ಯೂಬ್ ಚಾನಲ್ ಇರುತ್ತೆ, ಅಥವಾ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆದರೆ ಅಲ್ಲೂ ನಿಮಗೆ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಅದೇ ರೀತಿ ಯಾರೆಲ್ಲ ಮುಂಬರುವಂತಹ ಕ್ಯಾಟ್ ಆಗಿರ್ಬೋದು ಅಥವಾ ಸಿ ಮ್ಯಾಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಆಲ್, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.